ತಾಲೂಕು ಕಚೇರಿಯಲ್ಲಿ ಸ್ವಚ್ಛವಾಗಿಟ್ಟುಕೊಳ್ಳಲಾಗದ ಅಸಮರ್ಥ ತಾಲೂಕು ದಂಡಾಧಿಕಾರಿ. ಹೌದು ವೀಕ್ಷಕರೇ, ಬೆಂಗಳೂರನ್ನು ಕಟ್ಟಿದ ಮಾಗಡಿ ಕೆಂಪೇಗೌಡರ ನಾಡಿನ ಮಾಗಡಿ ಕ್ಷೇತ್ರದ ಹೆಸರಾಂತ ತಾಲೂಕು ದಂಡಾಧಿಕಾರಿ ಶರತ್ಕುಮಾರ್ ಡಿಪಿರವರ ಅಸಹಾಯಕತೆ. ತಾಲೂಕು ಕಚೇರಿ ಆವರಣದಲ್ಲಿರುವ 3 ಶೌಚಾಲಯಗಳನ್ನೇ ಗಮನಿಸದ ತಾಲೂಕು ದಂಡಾಧಿಕಾರಿಗಳು ಇನ್ನು ಮಾಗಡಿ ತಾಲೂಕಿನಾದ್ಯಂತ ಸಂಚರಿಸಿ ಮಾಗಡಿ ಸಾರ್ವಜನಿಕರ ಕುಂದುಕೊರತೆಗಳನ್ನು ಆಲಿಸುವವರೇ? ತಾಲೂಕು ದಂಡಾಧಿಕಾರಿಯೇ ಇಂತಹ ಅಸಮರ್ಥರಾದರೆ ಇನ್ನ ಉಳಿದ ಅಧಿಕಾರಿಗಳ ಕತೆ ಏನು? ಇದು ಮಾಗಡಿ ಮೂಲದ ರಾಜಕಾರಣಿಗಳಿಗೆ ಕಣ್ಣಿಗೆ ಕಾಣುತ್ತಿಲ್ಲವೇ? ಅಥವಾ ತಾಲೂಕು ಕಚೇರಿಗೆ ಬರುವ ರೈತರ ಸಾರ್ವಜನಿಕರ ಅವಶ್ಯಕತೆ ರಾಜಕಾರಣಿಗೂ ಇಲ್ಲವೇ ಎಂಬುದು ತಿಳಿಯುತ್ತಿಲ್ಲ. ಕಂದಾಯ ಸಚಿವರಾದ ಕೃಷ್ಣೇ ಭೈರೇಗೌಡರವರೇ ಇತ್ತ ತಿರುಗಿಯೊಮ್ಮೆ ನೋಡಿ ಮಾಗಡಿ ಅವಸ್ಥೆಯನ್ನು. ಇಲ್ಲವಾದರೆ ಇಂತಹ ಅಸಮರ್ಥ ಅಧಿಕಾರಿಗಳು ನಿಮ್ಮ ಮಾನ ಮರ್ಯಾದೆಯನ್ನು ಹರಾಜು ಹಾಕಿಬಿಡುತ್ತಾರೆ. ಇಂತಹ ಅಸಮರ್ಥ ಅಧಿಕಾರಿಯನ್ನು ಮಾಗಡಿ ಕ್ಷೇತ್ರದಿಂದ ಮುಂದೆ ಕಳಿಸಬೇಕೆಂದು ಸಾರ್ವಜನಿಕರ ಆಕ್ರೋಶವಾಗಿದೆ. ಇನ್ನು ಮುಂದೆಯಾದರೂ ಸ್ವಚ್ಛಗೊಳಿಸುವವರೇ? ಅಥವಾ ತಾಲೂಕು ಕಚೇರಿಗೆ ಬರುವ ಪ್ರತಿನಿತ್ಯ ಸಾವಿರಾರು ಜನಕ್ಕೆ ಕಾಯಿಲೆಗಳಾದ ಮಲೇರಿಯಾ, ಡೆಂಗ್ಯೂ, ಚಿಕನ್ಗುನ್ಯಾ ಇನ್ನು ಇತ್ಯಾದಿ ಮಹಾಮಾರಿ ಕಾಯಿಲೆಗಳಿಗೆ ತುತ್ತಾಗಲೆಂದು ಇದನ್ನೇ ಮುಂದುವರಿಸುವವರೇ? ಕಾದು ನೋಡಬೇಕಿದೆ.